ಹೀರೋಯಿನ್ ವಿಚಾರವಾಗಿ ಒಂದಿಷ್ಟು ಸುದ್ದಿಗಳು ಅರ್ಥ ಆಗಿತ್ತು. ಶ್ರೀಲೀಲಾ, ರಶ್ಮಿಕಾ ಎಲ್ಲ ಕೇಳ್ಬೋದು. ನಿಮ್ಮ ಸಿನಿಮಾಕ್ಕೆ ಯಾರು ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಫೈನಲ್ ಮಾಡಿ ಹೇಳಿ ಸರ್, ನನಗೇನು ಗೊತ್ತು ಯಾರು ಅಂತ. ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಫೋಟೋ ಇತ್ತಲ್ಲ, ಅದು ಡಿಲೀಟ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡ್ಬಿಟ್ವಿ. ಇಲ್ಲಿ ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ, ನನಗೆ ಯಾರಾಗಬೇಕು ಅಂತ ಹೇಳಿದ್ರೆ ನನಗೆ ನಾನು ಹೇಳ್ದವ್ರೆಲ್ಲ ಮಾಡಿ ಕರೆದ ಇವರು ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರ. ನೀವು ನನ್ನ ಮನಸ್ಸಲ್ಲಿ ಯಾರು ಇಲ್ಲ ಮೇಡಮ್. ಯಾರು ಪ್ರೊಡ್ಯೂಸರು ಸ್ವಲ್ಪ ಸಣ್ಣ ಯಾರು ಇವರು ಮಾಡಿದ್ರೆ ಕರೆಕ್ಟಾಗಿರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ಮ ನೋಡಿ, ಈಗ ನಿಮ್ಗೆ ಯಾಕೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನು ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವ್ಯೂ ಮಾಡುವಂಥ. ಶೂಟಿಂಗ್ ಯಾವಾಗ, ಎಲ್ಲೆಲ್ಲ ಯಾರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ? ಈಗ 24th ಸ್ಟಾರ್ಟ್ ಸರ್. ಜೊತೆಗೆ ನಮ್ಮ ಶೋಭರಾಜ್ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಮ್ಸು ಪುಷ್ಪರಾಜ್ ಅಂತ. ಸೊ ಈ ಥರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಸರ್, ನಾನು ಮಾತಾಡಿ ಅದೇ ಮೇಡಮ್ ಹಂಗೈತೆ. ಆದಷ್ಟು ಬೇಗನೆ ಮಾಡಬೇಕು ಅಂದರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದು 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕು ಇದೆಲ್ಲ ಮಾಡ್ಕೊಂಡಿರೋದ್ರಿಂದ, ಆಮೇಲೆ ಇದು CG ವರ್ಕು ಆ ಥರ ಏನಿಲ್ಲ ಮೇಡಮ್. ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲೇ ನಡೆಯುವಂಥ ಕತೆ. ಆಮೇಲೆ ಅಂಥ ವರ್ಕು CG ವರ್ಕು ಆ ಥರ ಏನಿಲ್ಲ. ಶೂಟಿಂಗ್ ಮಾಡಿ ನಾವು ಪೋಸ್ಟ್ ಪ್ರೊಡಕ್ಷನ್ ಏನೈತೆ ಅದು ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತೆ ಅಂತ. ಈಗ ಮಳೆ ಏನಾಯ್ತದೆ ಅಂತಲ್ಲ ಮೇಡಮ್, ಒಟ್ಟಿನಲ್ಲಿ ಒಂದು